ಹೊಸ ಒಡಂಬಡಿಕೆಯಲ್ಲಿ sin is not a problem at all. When you have got saved, you have redeemed permanently from the sin. Now you have become son. ಹೊಸ ಒಡಂಬಡಿಕೆ ಆಶೀರ್ವಾದ ಏನು ಗೊತ್ತಾ? I will no more remember your sins again. ಅವ್ರು ಎಂಥ ಪ್ರೀಚರ್ ಆಗಿರ್ಬೋದು, ಇಫ್ ದೇ ಆರ್ ನಾಟ್ ಸ್ಪೀಕಿಂಗ್ ದಟ್ ಯು ಆರ್ ಎ ಚೈಲ್ಡ್ ಆಫ್ ಗಾಡ್, ಯು ಆರ್ ಎ ಸನ್ ಆಫ್ ಗಾಡ್, ಡೋಂಟ್ ಲಿಸನ್ ಟು ಹಿಮ್. ದ ಬುಕ್ ಆಫ್ ಜೋಬ್, ಯೋಬನಿಗೆ ಬರೆದ ಪುಸ್ತಕ 33ನೇ ಅಧ್ಯಾಯ 26ನೇ ವಾಕ್ಯ. ಅವನು ದೇವರನ್ನು ಪ್ರಾರ್ಥಿಸಿ ಆತನ ಒಲಿಮೆಗೆ ಪಾತ್ರನಾಗಿ ಆತನ ದರ್ಶನ ಮಾಡಿ ಉತ್ಸಾಹ ಧ್ವನಿಗೈದು ತಿರುಗಿ ಆತನಿಂದ ನೀತಿವಂತೆನಿಸಿಕೊಳ್ಳುವನು. ಆಮೆನ್. ನ್ಯೂ ಕಿಂಗ್ ಜೇಮ್ಸ್ ವರ್ಷನ್. For he restores to man his righteousness. What he will restore? He will restore it. Righteousness has to be restored. Restored means already it has been lost. ಇವಾಗ ರೈಚಸ್ನೆಸ್ ಇಲ್ಲ, ಆದರೆ ದೇವ್ರು ಏನು ಮಾಡ್ತಾರೆ ಅಂದರೆ ಈ ರೈಚಸ್ನೆಸ್ನ ನಮಗೆ ಮತ್ತೆ ರೀಸ್ಟೋರ್ ಮಾಡ್ತಾರಂತೆ. ಯಾಕೆ ಗೊತ್ತಾ? ಈ ರೈಚಸ್ನೆಸ್ ಇದ್ದರೆ ಮಾತ್ರನೇ ಯು ಕ್ಯಾನ್ ಪ್ರೇ ಬೋಲ್ಡ್ಲಿ, ಯು ಕ್ಯಾನ್ ಟಾಕ್ ಬೋಲ್ಡ್ಲಿ, ಯು ಕ್ಯಾನ್ ವಾಕ್ ಬೋಲ್ಡ್ಲಿ, ಯು ಕ್ಯಾನ್ ಕಮ್ಯಾಂಡ್ ಡೆವಿಲ್ ಟು ಗೆಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಪ್ರೈಸ್ ಅ ಲಾಟ್. ರೈಟ್. ತಮಿಳ್ ಟ್ರಾನ್ಸ್ಲೇಷನಲ್ಲಿ ಅದು ತುಂಬ ಚೆನ್ನಾಗಿದೆ ಆ ವಾಕ್ಯ. ತಮಿಳ್ ಟ್ರಾನ್ಸ್ಲೇಷನ್ ಏನು ಹೇಳ್ತಾರೆ? ಗಂಭೀರಮಾಯ್. ಗಂಭೀರಮಾಯ್ ಮೀನ್ಸ್ ಗಂಭೀರಮಾಯ್. ಅದಕ್ಕೆ ಏನು ಹೇಳ್ಬೋದು ಅಂದರೆ ಜಾಯ್ಫುಲಿ. ತಮಿಳಲ್ಲಿ ಚೆನ್ನಾಗಿ ಹೇಳಿದೆ, ಗಂಭೀರಮಾಯ್. ಪ್ರಾರ್ಥನೆ ಮಾಡ್ಬೇಕಾದ್ರೆ ಗಂಭೀರವಾಗಿ ಪ್ರಾರ್ಥನೆ ಮಾಡಬೇಕು. ಹಾಡು ಹಾಡ್ಬೇಕಾದ್ರೆ ಗಂಭೀರವಾಗಿ ಪ್ರಾರ್ಥನೆ ಮಾಡಬೇಕು, ಹಾಡಬೇಕು. ಇದು ಯಾವಾಗ ಬರುತ್ತೆ ಅಂದರೆ ರೈಚಸ್ನೆಸ್ ರೀಸ್ಟೋರ್ ಆದಾಗ ಮಾತ್ರನೇ ಇದೆಲ್ಲ ಬರೋದು. ದೇ ವಿಲ್ ಪ್ರೇ ಜಾಯ್ಫುಲಿ, ದೇ ವಿಲ್ ವರ್ಷಿಪ್ ಜಾಯ್ಫುಲಿ ಟು ಗಾಡ್. ಇಲ್ಲಾಂದರೆ ಕಾನ್ಷಿಯಸ್ ಪ್ರಿಕ್ ಆಗ್ತಾ ಇರ್ತೈತೆ. ಪಾಪದ ಮನಸ್ಸಾಕ್ಷಿ ಚುಚ್ತಾ ಇರಬೇಕಾದ್ರೆ ಯು ಕೆನಾಟ್ ಬಿ ಇನ್ ಜಾಯ್, ಯು ಕೆನಾಟ್ ಪ್ರೇ ಜಾಯ್ಫುಲಿ, ಯು ಕೆನಾಟ್ ವರ್ಷಿಪ್ ಗಾಡ್ ಜಾಯ್ಫುಲಿ. ಹಂಗೆ ಮುಖ ಡಲ್ಲಾಗಿರುತ್ತೆ, ಒಂಥರ ಇರುತ್ತೆ, ಸಂತೋಷ ಇರೋದಿಲ್ಲ. When you hear the message about righteousness, your face will glow like anything. ಎಲ್ಲ ಸಿಚುವೇಶನಲ್ಲಿ ಹೆಂಗೆ ಪಾಸ್ಟರ್ ಸಂತೋಷವಾಗಿರೋಕ್ಕಾಗುತ್ತೆ? ಬಿಕಾಸ್ ಮೈ ಕನೆಕ್ಷನ್ ಈಸ್ ಆಲ್ವೇಸ್ ರೈಟ್ ವಿತ್ ಗಾಡ್. ಯಾವಾಗಲೂ ಬಲ್ಬು ಏನಪ್ಪ ಪಳ್ಚಿದ್ದ ಹಂಗೆ ಶೈನ್ ಆಗ್ತಾ ಇದೆ ಅಂದರೆ ಕರೆಂಟ್ ಐತೆ ಒಳಗಡೆ. ಕನೆಕ್ಷನು ಇದೆ. ಕಟ್ಟಾಗ್ಬಿಟ್ರೆ ಹೆಂಗಿರ್ತೈತೆ? ಕತ್ಲೆ ಆಗಿಬಿಡ್ತೈತೆ. ಲೈಟ್ ಯಾವಾಗಲೂ ಗ್ಲೋ ಆಗ್ತಾ ಇರಬೇಕಂದ್ರೆ ಕರೆಂಟ್ ಉರಿತಾ ಇರಬೇಕು. ಸೊ ರೈಚಸ್ನೆಸ್ ಅನ್ನೋ ಸಬ್ಜೆಕ್ಟು, ಈ ಮೆಸೇಜು ನಿಮ್ಮ ಒಳಗಡೆ ಓಡ್ತಾ ಇದ್ರೆ, ವೆನ್ ಯು ಹ್ಯಾವ್ ಫೆಲೋಶಿಪ್ ವಿತ್ ಗಾಡ್, ಯುವರ್ ಫೇಸ್ ವಿಲ್ ಶೈನ್ ಲೈಕ್ ಎನಿಥಿಂಗ್. ಯು ವಿಲ್ ಬಿ ಹ್ಯಾಪಿ. ಬಟ್ ಚರ್ಚ್ ಹ್ಯಾಸ್ ನಾಟ್ ಅಂಡರ್ಸ್ಟುಡ್ ಇಟ್. ಇದನ್ನು ಸಭೆ ಅರ್ಥ ಮಾಡ್ಕೊಂಡಿಲ್ಲ. ಹೊಸ ಒಡಂಬಡಿಕೆ ಸಭೆ ಅರ್ಥ ಮಾಡ್ಕೊಳ್ದೇ ಇರೋದ್ರಿಂದನೇ ಅವ್ರ ಪ್ರಾರ್ಥನೆ, ಅವ್ರ ಪ್ರೀಚಿಂಗು, ಅವ್ರ ಹಾಡು, ಅವ್ರ ಕನ್ಫೆಷನು, ಅವ್ರ ವರ್ಷಿಪ್ಪು ಎಲ್ಲ ಯಾವ ಥರ ಇದೆ ಅಂದರೆ ಇಟ್ಸ್ ಆಲ್ ಅಬೌಟ್ ಸಿನ್ ಕಾನ್ಷಿಯಸ್ ಓನ್ಲಿ. ಎಲ್ಲ ಪಾಪದ ಮನಸ್ಸಾಕ್ಷಿ ಬಗ್ಗೆನೇ ಹಾಡು. ತಗುದಿ ಇಲ್ಲ, ಉಡೆಯಿಂದ ಪಾತಿರಂ, ಒಡೆದೋಗಿರುವಂಥ ಪಾತ್ರೆ, ವೇಸ್ಟ್ ಪಾತ್ರೆ, ಅಲ್ಯೂಮಿನಿಯಂ ಪಾತ್ರೆ, ಇದೆಲ್ಲ ಯಾಕೆ ಬರ್ತೈತೆ ಗೊತ್ತಾ? ಬಿಕಾಸ್ ದೇ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದಿಸ್ ಮೆಸೇಜ್. ಅದಕ್ಕೆ ಅವ್ರ ದೇವ್ರ ಸಮ್ಮುಖಕ್ಕೆಲ್ಲ ಯಾವಾಗೆಲ್ಲ ಹೋದಾಗೆಲ್ಲ ಹಿಂಗೆ ಆಡ್ತಾರೆ, ವೇರುಮಯ್ಯಾನ ಪಾತೀರಂ ನಾನು. ಯಾರು ಚೊಲ್ಲಿಂದೆ? ಯಾರು ಹೇಳಿದ್ದು? ವೇರುಮಯ್ಯಾನ ಪಾತೀರಂ நான். அப்புறம் வெறுத்து தள்ளாதீரும். அட பாவிங்களா, அவர் உன்னை நேசிக்க
மேலேருந்து இறங்கி வந்து சிலுவையில் ரத்தத்தை சிந்தி உன்னை அணைத்து கட்டி பிடிச்சி என் செல்லமே, என் தங்கமே, அவர் உன்னை பார்த்து பாடுறாரு தங்கம், என் தங்கம்னு. அதை புரிஞ்சிக்காம நீ we were in the pit. God came there. Where he came? He came to the pit to take me to the palace. So he came down. ಅದಕ್ಕೆ ದೇವ್ರ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಬೇಕು. ಇದನ್ನ ಸಭೆ ಸರಿಯಾಗಿ ತಿಳ್ಕೊಳ್ದೇ ಇರೋದ್ರಿಂದಾನೆ ಅವ್ರ ಪ್ರೀಚಿಂಗು ಪಾಪದ ಪ್ರೀಚಿಂಗು, ಅವ್ರ ಹಾಡು ಪಾಪದ ಹಾಡು, ಏನು ಯೋಗ್ಯತೆ ಇಲ್ಲದೆ ಇರೋ ಹಾಡು, ಸರಿಯಾದ ಒಂದು ಮೆಸೇಜ್ ಅವ್ರ ಕೈಯಲ್ಲಿ ಕನ್ವೆ ಮಾಡೋಕ್ಕಾಗ್ತಾಯಿಲ್ಲ. ಬಿಕಾಸ್ ಚರ್ಚ್ ಹ್ಯಾಸ್ ನಾಟ್ ಅಂಡರ್ಸ್ಟುಡ್ ದಿಸ್ ಮೆಸೇಜ್. ಸೊ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಗಾಡ್ ದ ಫಾದರ್, ರಾಂಗ್ ಕಾನ್ಸೆಪ್ಟ್ ಆಫ್ ಗಾಡ್ ಮೇಕ್ಸ್ ಅವರ್ ಪ್ರೇಯರ್ ವೀಕ್. ಹೊಸ ಒಡಂಬಡಿಕೆಯಲ್ಲಿ sin is not a problem at all. Because Hebrews 9:11-12 ಇಬ್ರಿಯರಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 11-12 ಓದೋಣ. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಿಗೆ ಬಂದು ಕೈಯಿಂದ ಕಟ್ಟಲ್ಪಟ್ಟಂಥ, ಅಂದರೆ ಈ ಸೃಷ್ಟಿಗೆ ಸಂಬಂಧ ಪಡುವಂಥ ಘನವಾಗಿಯೂ ಉತ್ಕರ್ಷವಾಗಿಯೂ ಇರುವ ಗೂಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಹೋತಗಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಒಂದೇ ಸಾರಿ 12. He did not enter by means of the blood of goats and calves, Not with the blood of goats and calves, but he entered the most holy place, but with his own blood he entered the most holy place once for all. So sin is not a issue at all. Having obtained eternal redemption. Eternal redemption means permanent redemption. So God has permanently, he has redeemed you from the sin. When you have got saved, you have redeemed permanently from the sin. Now you have become son. So, permanent redemption. I am not temporarily redeemed. I am permanently redeemed. Then how can you live with sin consciousness? ಪಾಪದ ಮನಸ್ಸಾಕ್ಷಿಯಲ್ಲಿ ಹೆಂಗೆ ಜೀವಿಸೋಕ್ಕಾಗುತ್ತೆ? ನೀನು ರೆಡೀಮ್ ಆಗ್ಬಿಟ್ಟಲ್ಲಪ್ಪ, ನೀನು ಮತ್ತೆ ಪಾಪದ ಮನಸ್ಸಾಕ್ಷಿಯಲ್ಲಿ ಇರೋಕ್ಕೆ ಸಾಧ್ಯತೆಯೇ ಇಲ್ವಲ್ಲ. ಹಿ ಹ್ಯಾಸ್ ರೆಡೀಮ್ಡ್ ಯು. ನೀನೇನು ದೇವ್ರು ಬಿಡಿಸಾಯಿತು. ನೀನು ಮತ್ತೆ ಮತ್ತೆ ಹಿಂದಕ್ಕೆ ಹೋಗೋದು ಬೇಕಾಗಿಲ್ಲ. ನೀನು ತಿರ್ಗಾ ರಿವರ್ಸ್ ಗೇರ್ ಹಾಕೊಂಡು ಹಿಂದಕ್ಕೆ ಹೋಗ್ಬೇಡ, ತಿರ್ಗಾ ಮುಂದೆ ಹೋಗ್ತಾ ಇರಬೇಕು. ಫಸ್ಟ್ ಗೇರ್ ಹಾಕೊಂಡು ಮುಂದೆ ಹೋಗ್ಬೇಕು ಹೊರತು ರಿವರ್ಸ್ ಗೇರ್ ಹಾಕಿ ಹಿಂದೆ ಹೋಗ್ಬಾರ್ದು. Don't think about your past. Think about your future. New covenant. ಹೊಸ ಒಡಂಬಡಿಕೆ ಆಶೀರ್ವಾದ ಏನು ಗೊತ್ತಾ? I will no more remember your sins again. Complete redemption means, amplified ಅಲ್ಲಿ ಬ್ರಾಕೆಟ್ ಅಲ್ಲಿ ಹೇಳುತ್ತೆ, an everlasting release for us. You have released. You have been released. ರಿಡೆಂಪ್ಷನ್ ಮೀನ್ಸ್ ಏನು ಗೊತ್ತಾ? ಯು ಆರ್ ರಿಲೀಸ್ಡ್. ಈಗ ಪಾಪಕ್ಕೂ ನಿನಗೂ ಸಂಬಂಧನೇ ಇಲ್ಲ. ನೀನು ಅಲ್ಲಿಂದ ಬಿಡುಗಡೆ ಆಗಿಬಿಟ್ಟೆ. ಸೈತಾನನ ಕ್ರಿಯೆಗೂ ನಿನಗೂ ಬಿಡುಗಡೆ ಆಗೋಯ್ತು. ನೀನು ಅಲ್ಲಿಂದ ಬಂದ್ಬಿಟ್ಟೆ. ಮಾಟ ಮಂತ್ರಕ್ಕೂ ನಿನಗೂ ಸಂಬಂಧ ಇಲ್ಲ. ಅಲ್ಲಿಂದ ನೀನು ರಿಲೀಸ್ ಆಗಿ ಬಂದ್ಬಿಟ್ಟೆ. ಕತ್ತಲೆಗೂ ಬೆಳಕಿಗೂ ಸಂಬಂಧನೇ ಇಲ್ಲ. ನೀನು ಕತ್ಲೆಗೆ ಸೇರಿದವನೇ ಅಲ್ಲ. ನೀನು ಅಲ್ಲಿಂದ ರಿಲೀಸ್ ಆಗಿಬಿಟ್ಟೆ. ನೀನು ಬೇರೆ ಜಾತಿ, ನೀನು ಬೇರೆ ಥರ, ಬೇರೆ ಲೆವೆಲ್. Amen. Praise the Lord.
ಇದೆಲ್ಲ ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿ ಎಲ್ಲ ಬಚ್ಚಿಟ್ಕೊಂಡೈತೆ ಗೊತ್ತಿಲ್ಲ ಇಂಥ ವಾಕ್ಯಗಳು. ಇದನ್ನು ಯಾರು ಎತ್ತದೇ ಇಲ್ಲ ಹೊರಗಡೆ ಸಭೆಗಳಲ್ಲಿ, ಯಾರು ಇಂಥ ವಾಕ್ಯಗಳನ್ನ ತೋಡಿ ಎತ್ತದೇ ಇಲ್ಲ ಅಂತಾರೆ ನೋಡಿ. He took his own blood and obtained eternal salvation. So you cannot lose your salvation at all. Eternal salvation means once saved, always saved. Eternal salvation means ಮೆಸೇಜ್ ಟ್ರಾನ್ಸ್ಲೇಷನ್ ಹೇಳಿದ್ ನೋಡಿ, ಒನ್ಸ್ ಅಂಡ್ ಫಾರ್ ಆಲ್, using his blood as a price to set us free once and for all. ಅಂದ್ರೆ ಇನ್ನು ಮೇಲೆ ತಿರ್ಗಾ ನೀನು ವಾಪಸ್ ಹೋಗೋದೇ ಇಲ್ಲ. once for all means it is finished. You have been saved, finished, you are saved. You cannot lose your salvation. Pastor, then can I sin happily? It will not affect your relationship, it will affect your fellowship. When you sin, it will affect fellowship with God, not relationship. ನಾವು ಪಾಪ ಮಾಡಿದಾಗ ಸಂಬಂಧ ಕಿತ್ತೋಗಲ್ಲ, ಐಕ್ಯತೆ ಕಿತ್ತೋಗುತ್ತೆ. ಅದಕ್ಕೆ ಮನಸ್ಸಾಕ್ಷಿನ ಪ್ಯೂರ್ ಆಗಿ ಇಟ್ಕೊಬೇಕು. ಪೌಲನ್ ಏನು ಹೇಳ್ತಾನಂದ್ರೆ, ಮನಸ್ಸಾಕ್ಷಿ, ಶುದ್ಧ ಮನಸ್ಸಾಕ್ಷಿ, ಒಳ್ಳೆ ಮಾತು, ಒಳ್ಳೆ ಯೋಚನೆ, ಕರೆಕ್ಟಾಗಿರು. ಇನ್ನೊಬ್ರ ಹತ್ರ ಹೋಗಿ ಸಾರಿ ಕೇಳು, ತಪ್ಪು ಮಾಡಬೇಡ. ಒಬ್ರ ಹತ್ರ ಏನಾದರೂ ಕೋಪ ಇದ್ರೆ ಅವ್ರ ಹತ್ರ ಹೋಗಿ ಸರಿಯಾಗ್ಬಿಡು, ರಾಜಿ ಆಗು, ಹೋಗಿ ಮಾತನಾಡು, ಮುಖ ತಿರ್ಸ್ಕೊಂಡು ಹೋಗ್ಬೇಡ. ಇದನ್ನೆಲ್ಲ ಯಾಕೆ ಹೇಳ್ತಾರೆ ಗೊತ್ತಾ? ಶುದ್ಧ ಮನಸ್ಸಾಕ್ಷಿ ಇದ್ದರೆ ಯುವರ್ ಪ್ರೇಯರ್ ವಿಲ್ ಬಿ ಪರ್ಫೆಕ್ಟ್. ಯಾಕಂದರೆ ಫೆಲೋಶಿಪ್ ಕರೆಕ್ಟಾಗಿರುತ್ತೆ. ಆಮೆನ್. ಅದಕ್ಕೆ ಮನಸ್ಸಾಕ್ಷಿನ ಚೆನ್ನಾಗಿ ಪ್ಯೂರ್ ಆಗಿ ಇಟ್ಕೊಂಡಿರ್ಬೇಕು. ಹಾರ್ಡ್ ಕಾನ್ಷಿಯಸ್, ಸಾಫ್ಟ್ ಕಾನ್ಷಿಯಸ್. ಕೆಲವರು ನೋಡಿ, ಹಾರ್ಡ್ ಆ್ಯಂಡ್ ಸಾಫ್ಟ್ಗೆ ಏನಂತ ಹೇಳ್ತೀನಿ ನೋಡಿ. ಕೆಲವರು ಹಾರ್ಡ್ ಅಂದರೆ ಹೆಂಗೆ ಗೊತ್ತಾ? ಒಂದು ಸತಿ ಸುಳ್ಳು ಹೇಳ್ತಾರೆ, ಅಯ್ಯೋ ಸುಳ್ಳು ಹೇಳ್ಬಿಟ್ಟೆ ಅಂತಾರೆ. ಮತ್ತೆ 5 ಸತಿ 6 ಸತಿ ಹೇಳಿ ಅವ್ರಿಗೆ ಅದು ರೂಢಿ ಆಗಿಬಿಡುತ್ತೆ. ಅವ್ರಿಗೆ ಸುಳ್ಳು ಹೇಳ್ತಾ ಇದ್ದೀವಿ ಅಂತ ಅನ್ಸೋದೇ ಇಲ್ಲ. ಯಾವುದೇ ತಪ್ಪನ್ನ 1 ಸತಿ 2 ಸತಿ ಮಾಡಿದಾಗ ಮನಸ್ಸಾಕ್ಷಿ ಚುಚ್ಚುತ್ತೆ. ಮಾಡಿದ ತಪ್ಪನ್ನ ಮತ್ತೆ ಮಾಡ್ತಾನೇ ಇದ್ರೆ ಇಟ್ ಬಿಕಮ್ಸ್ ಹಾರ್ಡ್. ಅದು ಅವ್ರಿಗೆ ರೂಢಿ ಆಗ್ಬಿಡುತ್ತೆ. ಅಲ್ಲಿ ಮನಸ್ಸಾಕ್ಷಿ ಹಾರ್ಡ್ ಆಗ್ಬಿಡುತ್ತೆ. ಇಟ್ ವಿಲ್ ಬಿಕಮ್ ಲೈಕ್ ಸ್ಟೋನ್. ಅಂಥದಕ್ಕೆ ರಿಪೆಂಟ್ ಆಗಬೇಕು. ಫರ್ಗಿವ್ ಲಾರ್ಡ್ ಅಂದಾಗ ಹಿ ವಿಲ್ ಫರ್ಗಿವ್ ಅಸ್, ಬಿಕಾಸ್ ವಿ ಆರ್ ಆಲ್ರೆಡಿ ಇನ್ ಫರ್ಗಿವನ್ ಲಿಸ್ಟ್. Just to have a fellowship, you should tell, Lord, I want your presence, Lord. To have that fellowship, you should ask sorry and go into the presence directly. You can go. Amen. ಕ್ಷಮಾಪಣೆ ಹಂಗೆ ಕೇಳಿ. ವಿ ಆರ್ ಆಲ್ರೆಡಿ ಫರ್ಗಿವನ್. ದೆನ್ ಟು ನಮ್ಮ ಮನಸ್ಸಾಕ್ಷಿ ಕ್ಲಿಯರೆನ್ಸ್ಗಾಗಿ, ಅಪ್ಪ ನಾನು ಕ್ಷಮಿಸ್ಬಿಡಪ್ಪ, ಇನ್ನೊಂದ್ಸತಿ ನಾನು ಮತ್ತೆ ಅದಕ್ಕೆ ಹೋಗದೆ ಇರೋ ಥರ ನನ್ನನ್ನು ಕಾಪಾಡು. ಸೊ ವಿ ಆರ್ ಲಿವಿಂಗ್ ಇನ್ ದ ಪ್ರೆಷಿಯಸ್ ಡೇಸ್. ಆಮೆನ್. ಅದಕ್ಕೆ ಹಳೆ ಒಡಂಬಡಿಕೆದು ಎತ್ತಿ ಇವಾಗ ಹೊಸ ಒಡಂಬಡಿಕೆಗೆ ಅಪ್ಲೈ ಮಾಡ್ಕೊಬಾರ್ದು. ಅದು ಕನೆಕ್ಟ್ ಆಗೋದಿಲ್ಲ. ಯಾಕಂದರೆ ಅದು ಓತ ಕುರಿಗಳ್ದು ರಕ್ತ, ಈಗ ಯೇಸು ಕ್ರಿಸ್ತನ ರಕ್ತ. ಯಾವ್ದು ಪ್ರೆಷಸ್? ಹಳೆ ಒಡಂಬಡಿಕೆ ಪ್ರೆಷಸ್, ಹೊಸ ಒಡಂಬಡಿಕೆ ಪ್ರೆಷಸ್. ಆಮೆನ್. ಹಳೆ ಒಡಂಬಡಿಕೆ ಹೋತ ಕರು ಇದರ ರಕ್ತ. ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತನ ರಕ್ತ. ಅದಕ್ಕೆ ಹೊಸ ಒಡಂಬಡಿಕೆ ಬಹಳ ಪ್ರೆಷಸ್, ಬೆಳೆ ಬಾಳುವಂಥದ್ದು. Amen. Praise the Lord. Okay. He entered the most place once for all time and secured our redemption forever. And secured our redemption. Secured ಅಂದರೆ ಸೆಕ್ಯೂರ್ ಆಗೋಯ್ತು ನಮ್ಮ ರಿಡೆಂಪ್ಷನ್. ಅಂದರೆ ನಾನು ರಕ್ಷಣೆ ಹೊಂದಿರೋದು ಸೆಕ್ಯೂರ್ ಆಗೋಯ್ತು. ಎಲ್ಲಿವರೆಗೂ?
ಎಲ್ಲಿವರೆಗೂ ರಿಡೆಂಪ್ಷನ್ ಸೆಕ್ಯೂರ್ ಆಯಿತು? ಎಲ್ಲಿವರೆಗೂ? ಫಾರ್ ಎವರ್. NLT ಟ್ರಾನ್ಸ್ಲೇಷನ್ ಓದಿ. With his own blood, not the blood of goats and calves, he entered the most holy place once for all time and secured our redemption forever. ಎಲ್ಲರೂ ಹೇಳಿ. ಇಂಥ ಸತ್ಯ ಎಲ್ಲ ಗೊತ್ತಿಲ್ಲದೇನೆ ನಾವು ವಿ ಕೆನಾಟ್ ಎಂಟರ್ ಇನ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್ ಡೈರೆಕ್ಟ್ಲಿ. ಇದನ್ನೆಲ್ಲ ನಾವು ಕಂಡುಹಿಡಿಯೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ವರ್ಷ ಆಯಿತು ಗೊತ್ತಾ? ಓ ಮೈ ಗಾಡ್. ಅದಕ್ಕೆ ಯಾವಾಗಲೂ ಬೋಲ್ಡಾಗಿ ನಿಂತ್ಕೊಳ್ಳೋದು, ಧೈರ್ಯವಾಗಿ. ಎಷ್ಟು ಜನ ಏನು ಪ್ರಸಂಗ ಮಾಡಿದ್ರು ನಾವು ಯಾಕೆ ಬೋಲ್ಡಾಗಿದ್ದೀವಿ ಗೊತ್ತಾ? ಇಂಥ ವಾಕ್ಯಗಳೆಲ್ಲ ಒಳಗಡೆ ಹೋಗ್ಬಿಡುತ್ತೆ ನಮಗೆ. ಇದನ್ನೆಲ್ಲ ವಿಶ್ವಾಸಿಗಳು ಕೇಳಿದ್ರೆ ದೇ ವಿಲ್ ನೆವರ್ ಬಿ ದ ಸೇಮ್. ಹೋತಗಳ ಮತ್ತು ಹೋರಿ ಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಡುವ ನನಗೋಸ್ಕರ ನಿತ್ಯ ವಿಮೋಚನೆ. ಎಲ್ಲರೂ ಹೇಳಿ. ನಾವು ಹೇಗೆ ಯಾವಾಗ ಯಾವ ಥರ ವಿಮೋಚಿಸಲ್ಪಟ್ಟಿದ್ದೇವೆ? ನಿತ್ಯ. ಎಲ್ಲರೂ ಹೇಳಿ. ನಿತ್ಯ ಅಂತ ಹೆಸರಿಟ್ಕೊಂಡ್ರೆ ಸಾಲದು, ಇದ್ರ ಬಗ್ಗೆ ತಿಳ್ಕೊಬೇಕು. ಇಲ್ಲ ನಿತ್ಯಾನಂದ ಅಂತ ಹೆಸರಿಟ್ಕೊಂಡ್ರು ಸಾಲದು. ನಿತ್ಯ ವಿಮೋಚನೆ, ಇದ್ರ ಬಗ್ಗೆ ನಮಗೆ ಸೆನ್ಸ್ ಇರಬೇಕು. ಓಕೆ, ನಿತ್ಯ ವಿಮೋಚನೆ. ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಮತ್ತೆ ನೀನು ತಪ್ಪು ಮಾಡಿದಾಗೆಲ್ಲ ರಕ್ತ ಎತ್ಕೊಂಡು ಹೋಗಲ್ಲ. ಒಂದೇ ಸತಿ ರಕ್ತನ ಎತ್ಕೊಂಡೋಗಿ ಕೊಟ್ಟಾಯ್ತು. ನೀನು ಮಾಡಿದಂಥ ಪಾಪಕ್ಕೆ, ಮಾಡಬೇಕಾದಂಥ ಪಾಪಕ್ಕೆ. ಇದೆಲ್ಲ ಜೀರ್ಣ ಮಾಡ್ಕೊಳ್ಳೋಕೆ ಕಷ್ಟ ಅಲ್ವಾ? ಕೆಲವ್ರು ಹೇಳ್ತಾರೆ, ಪಾಸ್ಟರ್ ನಾನು ಮಾಡಬೇಕಾಗಿದ್ದ ಪಾಪಕ್ಕೂ ಕೊಟ್ಬಿಟ್ರ ರಕ್ತ, ಹಂಗಾದ್ರೆ ಸರಿ. ಏನು ಹೇಳ್ತಾರೆ ಫಿಲಿಪ್ ಪಾಸ್ಟರ್? ಸ್ವಲ್ಪ ಅರ್ಥನೇ ಆಗ್ತಾ ಇಲ್ವಲ್ಲ, ತುಂಬ ಕನ್ಫ್ಯೂಷನ್. ಮಾಡಬೇಕಾದಂಥ ಪಾಪಕ್ಕೂ ರಕ್ತ ಸುರಿಸಾಯ್ತು ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಗ್ತೈತೆ ಅಲ್ವಾ? ಸರಿ, ನಾನು ಹೀಗೆ ಹೇಳ್ತೀನಿ. ಇವಾಗ ನೀವಿನ್ನೂ ಹುಟ್ಟೇ ಇರಲಿಲ್ಲ ಅಲ್ವಾ? ಇವಾಗ ನೀವು ಹುಟ್ಟಿ ಒಂದು 30 ವಯಸ್ಸಾಯಿತು, 35 ವಯಸ್ಸಾಯಿತು, 40 ವಯಸ್ಸಾಯಿತು. ಇವಾಗ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡ್ರ. ನೀವು ಮಾಡಿದಂಥ ತಪ್ಪುಗೆಲ್ಲ ಯೇಸು ಸ್ವಾಮಿ ಹತ್ರ ಹೋಗಿ ಕ್ಷಮಾಪಣೆ ಕೇಳ್ತೀರ. ಈ ರಕ್ತ ಯಾವಾಗ 30 ವಯಸ್ಸಿಗೆ ನೀವು ಹುಟ್ಟಿದಾಗ ಯೇಸು ಸ್ವಾಮಿ ರಕ್ತ ಸುರಿಸಿದ್ರ, ಇಲ್ಲ 2000 ವರ್ಷದ ಹಿಂದೆನೇ ಸುರಿಸಿದ್ರ? ಅಂದರೆ 2000 ವರ್ಷದ ಹಿಂದೆನೇ ನೀನು ಮಾಡಬೇಕಾಗಿದ್ದ ಪಾಪಕ್ಕೆ ರಕ್ತ ಇತ್ತಾ ಇಲ್ವಾ? ಅದಕ್ಕೇನೆ ಹೇಳಿದ್ದು, ಅದನ್ನೇ ಹೇಳ್ತಾ ಇದ್ದೀನಿ. ಮಾಡಬೇಕಾದಂಥ ಅಥವಾ ಮಾಡಿದಂಥ ಪಾಪ ಅಲ್ಲ, ಮಾಡಬೇಕಾದಂಥ ಇನ್ನು ಬರುವಂಥ ನಿಮ್ಮ ಪಾಪ ಮಾತ್ರ ಅಲ್ಲ, ಇನ್ನು ನಿನ್ನ ಮಕ್ಕಳು ಮೊಮ್ಮಕ್ಕಳು ಮಾಡುವಂಥ ಎಲ್ಲ ಪಾಪಕ್ಕೂ ರಕ್ತ ಆಗಲೇ ಸುರಿಸಾಯ್ತು. ಮೈಂಡ್ ಬ್ಲೋಯಿಂಗ್. ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ, ಆದರೆ ಅರ್ಥ ಆಗ್ಬಿಟ್ರೆ ನೀನು ಬೇರೆ ಲೆವೆಲ್. ಇವಾಗ ನಮ್ಮ ಮೈಂಡಿಗೆ ಬರೋದೇನು ಗೊತ್ತಾ? ಓ, ನಾನು ಮಾಡಬೇಕಾಗಿದ್ದಕ್ಕೂ ರಕ್ತ ಸುರಿಸಾಯ್ತು ಅಂದರೆ, ಓ ಜಾಲಿಯಾಗಿ ಹೋಗಿ ಮಾಡೋಣ. ಒಳ್ಳೆಯವರು 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 ಅಂತ ಪ್ರೀಚ್ ಮಾಡ್ತಾ ಇದ್ರೆ ಒಳ್ಳೆಯವರಾಗಿರ್ತಾರೆ. ಸರಿ ಇಲ್ಲ ಅಂದಾಗ ಅವ್ರು ಸರಿ ಇಲ್ಲದೇನೆ ಹೋಗ್ತಾರೆ. ಓದೋ ಮಕ್ಕಳಿಗೆ ನೀನು ಚೆನ್ನಾಗಿ ಓದ್ತೀಯ ಅಂದರೆ ಓದ್ತಾರೆ. ನೀನು ಈ ಜನದಲ್ಲಿ ಓದಲ್ಲ ಅನ್ನೋರು ಓದೋದೇ ಇಲ್ಲ. ಪಾಪಿ ಅನ್ನೋ ಪ್ರಸಂಗ ಅವನ ಪಾಪದಲ್ಲೇ ಇರ್ತಾನೆ. ನಾನು ನೀತಿವಂತ ಹೇಳೋ ಪ್ರಸಂಗದಲ್ಲಿ ಅವನ ಪಾಪ ಮಾಡದೇ ಇರ್ತಾನೆ. ಅಷ್ಟೇ ವ್ಯತ್ಯಾಸ. ಸರಿ, ಓಕೆ. ಇನ್ನೂ ಸ್ವಲ್ಪ ಡೀಪಾಗಿ ಹೋಗೋಣ. ರೈಟ್, ವರ್ಸ್ 24. ಇಬ್ರಿಯರಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 24ರಿಂದ ಓದೋಣ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ಸರಿ, ಈಗ ಸ್ವಲ್ಪ ಇಂಗ್ಲೀಷಲ್ಲಿ ಹೋಗೋಣ, ಇನ್ನೂ ಸ್ವಲ್ಪ ಡೀಪಾಗಿ.
For ಫ್ರಮ್ ವರ್ಸ್ 24 ಅಗೇನ್ ಅಂಡ್ ಅಗೇನ್ ನೀನು ಮಾಡಿದಾಗೆಲ್ಲ ಯೇಸು ಸ್ವಾಮಿ ಶಿಲ್ಬೆಗೆ ಹೋಗಿ ಮತ್ತೆ ರಕ್ತ ಸುರಿಸ್ಬಿಟ್ಟು ತಿರ್ಗಾ ಕೆಳಗಡೆ ಇಳಿಯಲ್ಲ. ಬಟ್ once and for all time, now once at the end of the ages, once for all, he has appeared at he the has end appeared of the to age. put away sin. Once for all, he has appeared to put away sin. Once for all, he has appeared to put away sin. Once for all. Then how can you live with sin consciousness? ಎಲ್ಲ ಎತ್ತಿ ಬಿಸಾಕಿದ್ಮೇಲೆ ನೀನು ಮತ್ತೆ ಪಾಪದ ಮನಸ್ಸಾಕ್ಷಿಯಲ್ಲೇ ಇದೆಯಾ ಅಂದರೆ ದಟ್ ಈಸ್ ನಾಟ್ ಗಾಡ್ಸ್ ಮಿಸ್ಟೇಕ್, ಇಟ್ಸ್ ಯುವರ್ ಮಿಸ್ಟೇಕ್. ವೆನ್ ಯು ಹಿಯರ್ ದಿಸ್ ಮೆಸೇಜ್, I will make you fall in love with Jesus. ನಿಮ್ಮನ್ನು ಪ್ರೀತಿಯಲ್ಲಿ ಬೀಳ್ಸೋ ಥರ ಮಾಡಿಬಿಡ್ತೀನಿ. ಈ ಮೆಸೇಜ್ ನೀವು ಕೇಳ್ತಾ ಇದ್ರೆ ಯು ವಿಲ್ ಫಾಲ್ ಇನ್ ಲವ್ ವಿತ್ ಜೀಸಸ್. ಒನ್ಸ್ ಫಾರ್ ಆಲ್ he throwed all your sins pa. He is so good. ನೋಡಿ, ಪ್ರೀತಿ ಬಂದ್ಬಿಡ್ತು ಅಂದರೆ, ದೇವ್ರ ಮೇಲೆ ಪ್ರೀತಿ ಬಂದ್ಬಿಡ್ತು ಅಂದರೆ, ಇವಾಗ ಒಬ್ಬರನ್ನ ತುಂಬ ಪ್ರೀತಿ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸರಿ, ಒಬ್ಬರನ್ನ ಪ್ರೀತಿ ಮಾಡ್ತೀನಿ ಅನ್ನೋದಕ್ಕಿಂತ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಇದೆ ಅಥವಾ ಹೆಂಡತಿ ಮೇಲೆ ತುಂಬ ಪ್ರೀತಿ ಇದೆ ಅಂತ ಇಟ್ಕೊಳ್ಳಿ. ತುಂಬ ಪ್ರೀತಿ ಇದ್ದರೆ ಆ ಪ್ರೀತಿಯಲ್ಲಿ ನಡ್ಕೊಂಡು ಪ್ರೀತಿ ತೋರಿಸಿ ಆ ಪ್ರೀತಿಯಾಗಿದ್ದರೆ ದ್ರೋಹ ಮಾಡಬೇಕು ಅಂತ ಮನಸ್ಸಾಕ್ಷಿ ಬರಲ್ಲ. ಆದರೆ ಆ ಪ್ರೀತಿ ಇಲ್ಲದೇ ಇದ್ದಾಗಲೇ ತಪ್ಪು ಮಾಡೋದು. ನಿಜವಾದ ಪ್ರೀತಿ ಇದ್ಬಿಟ್ರೆ ನೋಡಿ, ಇನ್ನೊಂದು ಕಡೆ ಡೈವರ್ಟ್ ಆಗೋದಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತೈತೆ ಗೊತ್ತಿಲ್ಲ. ಗಂಡನ ಮೇಲೆ ಹೆಂಡತಿ ಮೇಲೆ ಪ್ರೀತಿ ಇದ್ಬಿಟ್ರೆ ತಪ್ಪು ಮಾಡೋಕ್ಕೆ ಹೋದಾಗ ನನ್ನ ಗಂಡನಿಗೆ ನಾನು ಮೋಸ ಮಾಡ್ತಾ ಇದ್ದೀನಲ್ವಾ, ಹೆಂಡತಿಗೆ ಮೋಸ ಮಾಡ್ತಾ ಇದ್ದೀನಲ್ವಾ, ಎಲ್ಲೋ ಒಂದು ಕಡೆ ಪ್ರಿಕ್ ಆಗ್ತಾ ಇರ್ತದೆ. ಇಫ್ ಯು ಲವ್ ಗಾಡ್, ತಪ್ಪು ಮಾಡೋಕ್ಕೆ ಹೋದಾಗ ಯು ವಿಲ್ ನಾಟ್ ಗೋ ಹ್ಯಾಪಿಲಿ, ಯು ವಿಲ್ ಫೀಲ್ ಬ್ಯಾಡ್. ಇಷ್ಟು ಒಳ್ಳೆ ದೇವರಿಗೆ ನಾನು ತಪ್ಪು ಮಾಡ್ತಾ ಇದ್ದೀನಲ್ಲ, ದಟ್ ಈಸ್ ಮೈ ಮೆಸೇಜ್. ನೀವು ಜಾಲಿಯಾಗಿ ಅಯ್ಯೋ ಪಾಸ್ಟ್ ಹೇಳ್ಬಿಟ್ರು ಏನು ಬೇಕಾದ್ರೂ ಮಾಡ್ಬೋದಂತೆ ಅಂದರೆ ನೀನು ಇನ್ನೂ ಸರಿಯಾಗಿ ರಕ್ಷಣೆನೇ ಹೊಂದಿಲ್ಲ. ಪಾಸ್ಟ್ ಹೇಳ್ಬಿಟ್ರು ಜಾಲಿಯಾಗಿ ಸಂತೋಷವಾಗಿ ಏನು ಬೇಕಾದ್ರೂ ಮಾಡ್ಬೋದಂತೆ, ದೇವರೆಲ್ಲ ಕ್ಷಮಿಸ್ಬಿಟ್ರಂತೆ ಅಂತ ನಿನಗೆ ಮೆಸೇಜ್ ಅರ್ಥ ಆಗಿಲ್ಲ ಅಂದರೆ ಸರಿಯಾಗಿ ಆ ಪ್ರೀತಿನ ಇನ್ನೂ ಸರಿಯಾಗಿ ನೀನು ತಿಳ್ಕೊಂಡಿಲ್ಲ ಅಂತ ಅರ್ಥ. ನಿಜವಾಗ್ಲೂ ದೇವ್ರನ್ನ ಪ್ರೀತಿ ಮಾಡಿದಾಗ ಚಿಕ್ಕ ತಪ್ಪು ಮಾಡಿದ್ರು, ಒಂದು ಸುಳ್ಳು ಹೇಳಿದ್ರು, ಚಿಕ್ಕದಾಗಿ ಏನೋ ಸುಳ್ಳು ಹೇಳಿದ್ರು, ಅಯ್ಯೋ ಸುಳ್ಳು ಹೇಳ್ಬಿಟ್ನಲ್ಲಪ್ಪ, ಹೋಲಿ ಸ್ಪಿರಿಟ್ ಗ್ರೀವ್ ಆಗ್ತಾರಲ್ವಾ ನನ್ನೊಳಗಡೆ, ಸಾರಿ ಹೋಲಿ ಸ್ಪಿರಿಟ್, ತಕ್ಷಣ ಹಂಗೆ ರಿಕನ್ಸಿಲಿಯೇಷನ್, ಲಾರ್ಡ್ ಸಾರಿ ಲಾರ್ಡ್, ಬಿಕಾಸ್ ಯು ನೀಡ್ ದಟ್ ಪ್ರೆಸೆನ್ಸ್, ಬಿಕಾಸ್ ಯು ಲವ್ ಹಿಮ್. ಅಂಥ ಲವ್ವಲ್ಲಿ ನೀವು ದೇವ್ರ ಹತ್ರ ಬಾಳ್ಬೇಕೆ ಹೊರತು ಬಂದಿಲ್ಲ ಅಂದರೆ, ಕೊಟ್ಟಿಲ್ಲ ಅಂದರೆ, ಪ್ರಾರ್ಥನೆ ಮಾಡಿಲ್ಲ ಅಂದರೆ ದೇವ್ರು ಏನು ಮಾಡ್ತಾರೆ ನೋಡಿ, ಇನ್ನೂ 2 ದಿವಸ ನಿನ್ನ ನಡೆಯೋಕ್ಕಾಗದೆ ಬೆನ್ನು ಬಿದ್ದೋಗುತ್ತೆ. ಅಯ್ಯೋ ನನ್ನ ಬೆನ್ನು ಚೆನ್ನಾಗಿರ್ಬೇಕಪ್ಪ ಅಂದ್ಬಿಟ್ಟು ಚರ್ಚಿಗೆ ಬರಬೇಕು. ಪ್ರೀತಿಯಲ್ಲಿ ಬರಬೇಕು. ಹೆಂಗೆ ಬರಬೇಕು? ಈ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಓ ಅಂತೀಯ, ಇಲ್ಲ ಆ ಅಂತೀಯ, ಏನಾದ್ರೂ ಅನ್ಕೋ, ನೋಡಿ ಹಳೆ ಕಾಲದವ್ರಿಗೆ ಅರ್ಥ ಆಗ್ತೈತೆ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಬಿಟ್ಟರೆ ನೀವೇ ಆಡ್ಬಿಡ್ತೀರೇನೋ, ಹ್ಞೂ ಅಂತೀಯ ಇಲ್ಲ ಹ್ಞೂ ಅಂತೀಯ. ಓ ಮೈ ಗಾಡ್, ಈ ಸುಖ ಗೊತ್ತೇ ಇರಲಿಲ್ಲ. ಎಷ್ಟು ವರ್ಷ ಕ್ರೈಸ್ತನಾಗಿದ್ದರು, ಎಷ್ಟು ವರ್ಷ ಉಪವಾಸ ಎತ್ತಿದ್ರು, ಎಷ್ಟು ವರ್ಷ ಚರ್ಚ್ಗೆ ಹೋಗ್ತಾಯಿದ್ರು, ಈ ಪ್ರೀತಿ ಅನ್ನೋದು ನನಗೆ ಬರಲೇ ಇಲ್ಲ. ಭಯ ಪಟ್ಕೊಂಡು ಹೋಗೋದು, ಭಯ ಪಟ್ಕೊಂಡು ಬರೋದು, ಕರ್ತವ್ಯಕ್ಕಾಗಿ ಚರ್ಚ್ಗೆ ಹೋಗೋದು, ಕರ್ತವ್ಯಕ್ಕಾಗಿ ಚರ್ಚ್ಗೆ ಬರೋದು. ಈಗ ಮಾತ್ರನೇ ಐ ಕಮ್ ಇನ್ ಲವ್ ವಿತ್ ಗಾಡ್. ಎಷ್ಟು ಜನಕ್ಕೆ ಪ್ರೀತಿ ಆಗ್ತಾಯಿದೆ ದೇವ್ರ ಮೇಲೆ ಜಾಸ್ತಿ? ಓ
ಡೋಂಟ್ ಗೋ ಲೆಸ್ ದ್ಯಾನ್ ದಿಸ್ ಪ್ರೀಚಿಂಗ್. ಇದಕ್ಕಿಂತ ಕಡಿಮೆ ಆದ ಪ್ರೀಚಿಂಗ್ ಇನ್ನೂ ಎಲ್ಲಿ ಕೇಳ್ಬಿಟ್ಟು ಪಾಸ್ಟರ್ ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಅಂತ ಇಲ್ಲಿ ಬಂದ್ಬಿಟ್ಟು ಆಮೇಲೆ ಇದಕ್ಕಿಂತ ಪ್ರೀತಿ ಬರೋದ್ರಲ್ಲಿ ಏನಾದರೂ ಒಂದು ಪ್ರಸಂಗ ಇದ್ದರೆ ಓಡ್ ಬಂದು ನನ್ನ ಹತ್ರ ಹೇಳಿ. ಡೋಂಟ್ ಲಿಸನ್ ಎನಿ ಪ್ರೀಚಿಂಗ್ ಲೆಸ್ ದ್ಯಾನ್ ದಿಸ್. ಈಗ ಯೋಹಾನನ್ ಏನು ಹೇಳ್ತಾನೆ ನೋಡೋಣ ದೇವ್ರ ಬಗ್ಗೆ. ಯೋಹಾನನ್ ಯಾರು ಹೇಳಿ? ಯೇಸು ಸ್ವಾಮಿ ಜೊತೆನೇ ಇದ್ದಂಥ ಒಬ್ಬ ಶಿಷ್ಯ, ಪೆಟ್, ಕ್ಲೋಸ್ ಡಿಸೈಪಲ್. ವಾಟ್ he is telling about Jesus? Let us see what John is telling. Okay, right. 1 John 3rd chapter verse 1 and 2. ಒಂದು ಯೋಹಾನನಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 1-2. Look at how great a love the Father has given us. Hey, look at this man. Look at how great a love the Father has given us, that we should be called God's children. And we are. Now, ಓದಿ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿ. ದೇವರ ತಂದೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ನೋಡಿ. ಆಹಾ, ಹಾ. ನಾವು ಆತನ ಮಕ್ಕಳಾಗಿದ್ದೇವೆ. ನಾವು ಆತನ ಮಕ್ಕಳಾಗಿದ್ದೇವೆ. ನಾವು ಆತನ ಮಕ್ಕಳಾಗಿದ್ದೇವೆ ಅಂತ ಹೆಸರು ನಮಗೆ ಕೊಡೋದ್ರಲ್ಲಿ ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ನೋಡಪ್ಪ. ಇದೇ ನ್ಯೂ ಕವನೆಂಟ್ ಪ್ರೀಚಿಂಗ್. Amplified message translation. What marvelous love the Father has extended to us. Just look at it. We are called children of God. That's who we really are. ಓದಿ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಪ್ರಿಯರೇ ಎಲ್ಲರೂ ಕೇಳಿ. ಪ್ರಿಯ ಕೇಳು. ಪ್ರಿಯರೇ ಕೇಳಿ. ಈಗ ನಾವೇನಾಗಿದ್ದೀವಿ? ಈಗ ಪರಲೋಕಕ್ಕೆ ಹೋಗಿದ್ಮೇಲಲ್ಲ. ಯಾವಾಗ? ಈಗ ಎಲ್ಲರೂ ಹೇಳಿ. ಇವಾಗ ಈ ನಿಮಿಷದಲ್ಲಿ, ಈ ಕ್ಷಣದಲ್ಲಿ ನಾನು ದೇವರ ಮಗನಾಗಿ ಇಲ್ಲಿ ನಿಂತಿದ್ದೀನಿ. I am the son of God. This is the love what God has poured on me. ಈ ಮೆಸೇಜ್ಗಿಂತ ಇನ್ನೂ ಕೆಳಗಡೆ ಹೋಗಬೇಡಿ. ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನದಲ್ಲಿ ಈ ಮೆಸೇಜ್ಗಿಂತ ಇನ್ನೂ ಕೆಳಗಡೆ ಮೆಸೇಜ್ಗೆ ಯಾವತ್ತೂ ಕಾಂಪ್ರಮೈಸ್ ಆಗೋಕ್ಕೆ ಹೋಗಲೇಬೇಡಿ. ಯಾಕಂದರೆ ಈಗ ನೀವು ಹೈ ಸ್ಟ್ಯಾಂಡರ್ಡ್ ಮೆಸೇಜ್ ಬಂದುಬಿಟ್ರಿ. ತಿರ್ಗಾ LKG ಮೆಸೇಜ್ಗೆ ತಿರ್ಗಾ ಹೋಗಲೇಬೇಡಿ. ಪ್ರೀಚ್ ಮಾಡ್ತಾ ಇದ್ದಾರೆ ಪಾಸ್ಟರ್, ಅವರು ಇಷ್ಟು ಉದ್ದ ಗಡ್ಡ ಬಿಟ್ಟಿದ್ದಾರೆ, ಅದರಿಂದ ನಿನಗೇನು ಪ್ರಯೋಜನ ಇಲ್ಲ. ಅವ್ರಿಗೆ ಬೇಕಾದರೆ ಬ್ಲೇಡ್ ಕಾಸು ಉಳಿತಾಯ ಆಗಿರ್ಬೋದು, ನಿನಗೇನು ಪ್ರಯೋಜನ ಇಲ್ಲ. ಪಾಸ್ಟರ್ ಅವರು ಯೇಸು ಸ್ವಾಮಿ ಥರನೇ ಕಾಣಿಸ್ತಾರೆ, ಅದರಿಂದ ಏನು ಪ್ರಯೋಜನ ಇಲ್ಲ. ಪಾಸ್ಟರ್ ಅವರು ಚಪ್ಪಲಿನೇ ಹಾಕಿಲ್ಲ, ಅದರಿಂದ ನಿನಗೇನು ಪ್ರಯೋಜನ ಆಗೋದಿಲ್ಲ. ಅವರು ಮಾತಾಡಿದ್ರೆ ಕಿರ್ಚಿ ಮಾತಾಡ್ತಾರೆ ಪಾಸ್ಟರ್, ಅದರಿಂದ ನಿನಗೆ ಪ್ರಯೋಜನ ಇಲ್ಲ. ಪಾಸ್ಟರ್ ಚೆನ್ನಾಗಿ ಉಗಿದು ಮಾತಾಡ್ತಾರೆ, ಅದರಿಂದ ನಿನಗೇನು ಪ್ರಯೋಜನ ಇಲ್ಲ. ಇದಕ್ಕಿಂತ ಸ್ಟ್ಯಾಂಡರ್ಡ್ ಕೆಳಗಡೆ ಇಳಿಬೇಡಿ. ಅವ್ರು ಎಂಥ ಪ್ರೀಚರ್ ಆಗಿರ್ಬೋದು, ಇಫ್ ದೇ ಆರ್ ನಾಟ್ ಸ್ಪೀಕಿಂಗ್ ದಟ್ ಯು ಆರ್ ಎ ಚೈಲ್ಡ್ ಆಫ್ ಗಾಡ್, ಯು ಆರ್ ಎ ಸನ್ ಆಫ್ ಗಾಡ್, ಡೋಂಟ್ ಲಿಸನ್ ಟು ಹಿಮ್. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಕೇಳಲ್ಲ, ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಬಿಕಾಸ್ ಐ ಬಿಲೀವ್ ದಿಸ್ ವರ್ಡ್. 1 John 3rd chapter verse 1-2. ಈಗ ನಾನು ದೇವರ ಮಗನಾಗಿದ್ದೇನೆ. Now we are God's children. When? Now I am not a sinner, I am a son. I am not a sinner, I am son. Amen. Wow. Don't hear less than these messages.
ಈ ಪ್ರೀಚಿಂಗ್ ಕೆಳಗಡೆ ಸ್ಟ್ಯಾಂಡರ್ಡ್ಗೆ ಬರಬೇಡಿ. ಅವ್ರು ಚಪ್ಪಲಿ ಹಾಕದೇ ಇರ್ಬೋದು, 40 ಡೇಸ್ ಫಾಸ್ಟಿಂಗ್ ತೊಗೊಬೋದು, ಮೊಣಕಾಲಲ್ಲೇ ಪ್ರೇಯರ್ ಮಾಡ್ತಾ ಇರ್ಬೋದು, ಕೈ ಎತ್ಕೊಂಡು ಪ್ರೇಯರ್ ಮಾಡ್ತಾ ಇರ್ಬೋದು, ವೈಟ್ ಆ್ಯಂಡ್ ವೈಟ್ ಬಟ್ಟೆ ಹಾಕಿರ್ಬೋದು, ಇಷ್ಟು ದೊಡ್ಡ ಗಡ್ಡ ಬಿಟ್ಟಿರ್ಬೋದು, ಇಷ್ಟು ಉದ್ದ ಕೂದಲು ಬಿಟ್ಟಿರ್ಬೋದು. ಅದೆಲ್ಲ ಮುಖ್ಯ ಅಲ್ಲ. ನೀನು ದೇವರ ಮಗನಾಗಿದ್ಯಾ ಅಂತ ಅವ್ರು ಹೇಳಲಿಲ್ಲ ಅಂದರೆ ಅವ್ರು ಏನೇ ಆಗಿದ್ರು ಅವ್ರ ಮೆಸೇಜ್ ನನಗೆ ಇಂಪಾರ್ಟೆಂಟ್ ಇಲ್ಲ. What a grace and mercy, What amazing love you have poured out on me. What a grace and mercy. What amazing love you have poured out on me. Thank you, Holy Spirit. Are you happy? I am very, very happy. So we are called in the New Testament to have fellowship with God. So come boldly to the presence of God. Come boldly to worship Him. Come boldly to read the Word of God. Come boldly to pray. Come boldly to worship Him. God bless you.